ಹಾಯ್ ಸ್ನೇಹಿತರೆ, ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ಏನಂದರೆ, ಗಾರ ಕೆಲಸ ಮಾಡೋನು ಏನು ಕೊಡಲ್ಲ ಅಂದರು, ರೈತರ ಮಕ್ಳಿಗೆ ಏನು ಕೊಡಲ್ಲ ಅಂತಿರಲ್ಲ, ಅದೆಲ್ಲ ತಪ್ಪು ಸ್ನೇಹಿತರೆ. ಗಾರ ಕೆಲಸ ಮಾಡೋನು ಅವ್ರದ್ದೇ ಆದಂಥ ಕೆಲಸ. ಸುಂದರವಾದ ಮನೆ ಬೇಕು ನಮಗಂದರೆ ಗಾರ ಕೆಲಸರು ಬೇಕೇ ಬೇಕು, ನಲ್ಲಿ ಕೆಲಸರು ಬೇಕೇ ಬೇಕು, ಪ್ರತಿಯೊಂದು ಕಬ್ಬಿಣ ಕೆಲಸದಿಂದಲೂ ಬೇಕೇ ಬೇಕು. ಈಗ ಡಾಕ್ಟ್ರುಗಳು ಹೆಂಗೆ ಅಲ್ಲಿ ಡಾಕ್ಟ್ರು, ಕಿವಿ ಡಾಕ್ಟ್ರು, ಮೂಗು ಡಾಕ್ಟ್ರು, ಕೈ ಡಾಕ್ಟ್ರು, ಕಾಲು ಡಾಕ್ಟ್ರು ಇರ್ತಾರೆ, ಹಾಗೆ ಬಿಲ್ಡಿಂಗ್ಗಳು ಅದೇ ಆದಂಥ ಕೆಲಸಗಾರರು ಬೇಕೇ ಬೇಕು ಸ್ನೇಹಿತರೆ. ಕೆಲಸಗಾರ ಇಲ್ಲ ಅಂದರೆ ಸುಂದರವಾದ ಮನೆ ಕಟ್ಟೋಕ್ಕಾಗಲ್ಲ. ಸುಂದರವಾದ ಮನೆ ಇಲ್ಲ ಅಂದ್ರೆ ಖುಷಿಯಾಗಿ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ. ಈ ಸುಂದರವಾಗಿದೆ, ಮನೆ ಇದೆ, ಮಂಚ ಚೆನ್ನಾಗಿದೆ, ಬೀರು ಚೆನ್ನಾಗಿದೆ ಅಂದರೆ ಎಲ್ಲ ಮನ್ಸು ಮಾಡಿರೋ ಸ್ನೇಹಿತರೆ. ಮರಗಳು ಮಾಡೋಕ್ಕಾಗತ್ತೆ ಸ್ನೇಹಿತರೆ ಅವೆಲ್ಲನೂ. ಅದೇ ಥರ ರೈತರ ಮಕ್ಕಳು ಅಂದ್ರೆ ನಮ್ಮ 100 ಕೋಟಿ ದುಡ್ಡು ಇರ್ತಾನೆ, ದುಡ್ಡು ತಿನ್ನೋಕ್ಕಾಗತ್ತಾ? ಚಿನ್ನ ತಿನ್ನೋಕ್ಕಾಗತ್ತಾ? ಏನು ಹೇಳಿ ಸ್ನೇಹಿತರೆ. ಎಷ್ಟು ಕೋಟಿ ದುಡ್ಡಿದ್ರು ಅನ್ನನೇ ತಿನ್ನಬೇಕು. ಅನ್ನ ತಿನ್ನಿದ್ರೆ ಜೀವ ಬದುಕೋಕ್ಕಾಗಲ್ಲ. ಅವ್ರು ಬೆಳೆ ಬಿತ್ತನೆಗಳಿಂದ, ಅವ್ರು ಬೆಳೆ ತರಕಾರಿ, ಹಣ್ಣು ಹಂಪಲುಗಳಿಂದಲೇ ನಾವು ಜೀವ ಬದುಕೋದು. ಅವ್ರು ಊಟ ಹಾಕಿಲ್ಲ ಅಂದರೆ ರೈತರು ಬೆಳೆದು ನಾವು ತಿನ್ನೋಕ್ಕಾಗಲ್ಲ. ನೋಡ್ಕೊಂಡು ಮಾಡಬೇಕು. ರೈತರ ಮಕ್ಳಿಗೆ ಏನು ಕೊಡಲ್ಲ. ರೈತರು ಯಾರು ಈಗ ಮೊದಲಾಗಿ ಹೊಲಕ್ಕೆಲ್ಲ ಕರ್ಕೊಂಡು ಹೋಗೋದು ಹೆಣ್ತಿರಂಗೆ ಮಾಡಲ್ಲ. ಹೆಣ್ತಿರ ಮನೇಲಿ ಕೂರಿಸ್ಬಿಟ್ಟು ಗಂಡಸರು ಸಮ ಪಡ್ತಾರೆ ನಮ್ಮೂರು ಸೈಡೆಲ್ಲ. ಈಗ ಯಾರು ಹೊಲಕ್ಕೆ ಬನ್ನಿ, ಅದಕ್ಕೆ ಬನ್ನಿ, ಇದಕ್ಕೆ ಬನ್ನಿ ಅಂತಿಲ್ಲ. ಅದು ಇಚ್ಛೆ. ನಮ್ಮ ಇಚ್ಛೆಯಿಂದ ನಾವು ಹೋದ್ರೆ ಹೋಗ್ಬೋದು. ನಮ್ಮ ಫಸಲು, ನಮ್ಮ ಬದುಕು, ನಮ್ಮ ಬಾಳು ಅಂತ. ಇಲ್ಲಾಂದ್ರೆ ಆರಾಮಾಗಿ ಮನೇಲೇ ಇರ್ಬೋದು. ಮನೇಲಿ ಅಡುಗೆ ಮಾಡ್ಕೊಂಡು ಹೋದವ್ರು ಬಂದಾಗ ಆಳು ಕಾಳು ಮಾಡ್ಕೊಂಡು ಇರೋದು. ಆ ಥರ ಈಗ ಹೆಣ್ಮಕ್ಳು ಎಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ರೈತರನ್ನ ಗಾರ ಕೆಲಸ ಮಾಡೋಣ ಹೇಳ್ಸಕ್ಕೆ ಹೋಗ್ಬೇಡಿ. ಅವ್ರಿಗೊಂದು ಗೌರವ ಮರ್ಯಾದೆ ಕೊಡಿ. ನೀವು ಹೆಣ್ಣು ಕೊಡೋದು ಬಿಡೋದು ಸೆಕೆಂಡು. ಅಯ್ಯೋ ನಾವು ರೈತರು ಹೆಣ್ಣು ಕೊಡಲ್ಲ, ಅಯ್ಯೋ ನಾವು ಹಳ್ಳಿಗೆ ಹೆಣ್ಣು ಕೊಡಲ್ಲ ಅನ್ನಕೋಬೇಡಿ. ಹಳ್ಳಿ ಅಂತ ಪರಿಸರ ಯಾವುದೂ ಇಲ್ಲ. ಸಿಟಿಲಿ ಇರೋರಿಗೆ ಒಂದು ಜೀವನ, ಹಳ್ಳಿಲಿರೋರಿಗೆ ಒಂದು ಜೀವನ ಅವ್ರದ್ದೇ ಆದಂಥ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಎಲ್ಲ ಇರಬೇಕು. ಗಾರೆ ಕೆಲಸರು ಇರಬೇಕು, ರೈತರು ಇರಬೇಕು, ಪ್ರತಿಯೊಬ್ಬರು ಮನುಷ್ಯರು ಬೇಕೇ ಬೇಕು ಎಲ್ಲದಕ್ಕೂ. ಎಲ್ರಿಗೂ ಗೌರವ ಮರ್ಯಾದೆ ಕೊಡಿ. ಆದಷ್ಟು ರೈತರಿಗೆ ಗೌರವ ಕೊಡಿ, ಮರ್ಯಾದೆ ಕೊಡಿ. ಗಾರೆ ಕೆಲಸರಿಗೂ ಅಷ್ಟೇ. ಗಾರೆ ಕೆಲಸರು ಅಂತ ಹೇಳ್ಸಕ್ಕೆ ಹೋಗ್ಬೇಡಿ. ಅವ್ರದ್ದೇ ಆದಂಥ ಸ್ಥಾನಮಾನಗಳಿರುತ್ತೆ. ಅವ್ರಿಗೂ ಗೌರವ ಮರ್ಯಾದೆ ಕೊಡಿ ಸ್ನೇಹಿತರೆ. ನಮ್ಮ ಮಾತಿನ ತಪ್ಪಾಗಿರೋ ಕ್ಷಮೆ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್